ನೀವು ವಿವೇಕಾನಂದ ಹೇಳ್ತಕ್ಕಂಥ ವಿಚಾರಧಾರೆಗಳನ್ನ ಓದಿಲ್ಲ ಅಂತ ಹೇಳಿದ್ರೆ ತಪ್ಪು ತಿಳ್ಕೊಬೇಡಿ. ನಾನು ಅಂದಾಭಿಮಾನಿಯಾಗಿ ಮಾತ್ರ ಹೇಳ್ತಾ ಇಲ್ಲ. ವಿವೇಕಾನಂದ ವಿಚಾರಧಾರೆಗಳು ನೀವೇನಾದ್ರು ಓದಿಲ್ಲ ಅಂತ ಹೇಳಿದ್ರೆ ಅವರು ಎಜುಕೇಶನ್ ಬಗ್ಗೆ ಇರ್ಬೋದು, ನೈತಿಕ ಶಿಕ್ಷಣದ ಬಗ್ಗೆ ಇರ್ಬೋದು, ಇತಿಹಾಸದ ಬಗ್ಗೆ ಇರ್ಬೋದು, ಭಾರತ ದೇಶದ ಬಗ್ಗೆ ಇರ್ಬೋದು, ಹೇಳಿರ್ತಕ್ಕಂಥ ವಿಷಯಗಳನ್ನ ನೀವೇನಾದ್ರೂ ಓದಿಲ್ಲ ಅಂದ್ರೆ ನಿಮಗೆ ಶಿಕ್ಷಕರಾಗಲು ಯೋಗ್ಯತೆ ಇಲ್ಲ, ಭಾರತ ದೇಶದಲ್ಲಿ ಶಿಕ್ಷಕರಾಗಲು ಯೋಗ್ಯತೆ ಇಲ್ಲ ಅಂತ ನಾನು ಖಂಡಿತವಾಗಿ ನೇರವಾಗಿ ನಿಮಗೆ ಇದು ಸ್ವಲ್ಪ ಚುಚ್ಚು ಮಾತು ಅನಿಸಿದ್ರು ಕೂಡ ಇದು ನಾನು ಹೇಳಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಎಜುಕೇಶನ್ ಅಲ್ಲಿ ಇರ್ತಕ್ಕಂಥ ದೊಡ್ಡ ದೌರ್ಬಲ್ಯತೆ ಇದು. ನಮ್ಮ ಭಾರತ ದೇಶದ ಶ್ರೇಷ್ಠತೆ ಏನು, ವಿದ್ಯಾಭ್ಯಾಸದ ಬಗ್ಗೆ ಏನು ಹೇಳಿದ್ದಾರೆ, ನಮಗೆ ಇವತ್ತು ಎಂಥ ಶಿಕ್ಷಕರು ಬೇಕಾಗಿದ್ದಾರೆ. ಯಾವುದೇ ವಿಷಯ ಬೇಕಂದ್ರು ನಿಮಗೆ ಯಾವುದೇ ವಿಷಯ ತಗೊಳ್ಳಿ, ನಿಮ್ದು ಯಾವುದೇ ಸಮಸ್ಯೆ ಇರಲಿ, ಆ ಎಲ್ಲ ಸಮಸ್ಯೆಗೆ ಉತ್ತರ ಬೇಕಾ, ನೀವು ವಿವೇಕಾನಂದ ಓದಿ. ಇಫ್ ಯು ವಾಂಟ್ ಟು ನೋ ಇಂಡಿಯಾ ಸ್ಟಡಿ ವಿವೇಕಾನಂದ ಅಂತ ಹೇಳ್ತಾರೆ. ಯಾರ ಪರದೇಶರು ಬಂದ್ರೆ ನಮ್ಮ ಭಾರತ ದೇಶವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಓದಿ ಅಂತ ಹೇಳ್ತಾರೆ. ಅದೇ ರೀತಿ ಉಪನಿಷತ್ ಅಂತ ನಿಮಗೆ ಏನಾದ್ರು ಜೀವನದಲ್ಲಿ ಶಕ್ತಿ ಬೇಕು, ನಿಮ್ಮ ಜೀವನದ ಸರಿಯಾದ ಧ್ಯೇಯೋದ್ದೇಶಗಳು ಬೇಕಂತಾದ್ರೆ ಗೋ ಬ್ಯಾಕ್ ಟು ಉಪನಿಷತ್. ಉಪನಿಷತ್ತುಗಳಲ್ಲಿ ಏನಿದೆ, ನಮ್ಮ ಮಾನವ ಜನ್ಮ ಸಾರ್ಥಕ ಆಗಬೇಕಂದ್ರೆ, ಮಾನವ ಜನ್ಮದ ನಿಜವಾದ ಧ್ಯೇಯೋದ್ದೇಶಗಳು ಅರ್ಥ ಆಗ್ಬೇಕಂದ್ರೆ ನಾವು ಉಪನಿಷತ್ತುಗಳನ್ನ ಓದಬೇಕು. ಇದೇನು ಕೇಳೇ ಇಲ್ಲಲ್ಲ ಉಪನಿಷತ್ ಅಂತಕ್ಕಂಥದ್ದು. ನಾವು ಇವಾಗ ಇಲ್ಲಿ ಉಪನಿಷತ್ತುಗಳನ್ನು ಹುಡ್ಕೊಂಡು ಹೋಗ್ಲಿ ಬೇಕಾಗಿಲ್ಲ. ನೀವು ಒಂದು ಪುಸ್ತಕ ಓದಿದ್ರೆ ಸಾಕು. ನೀವು ಯಾವುದು ಏನು ಸ್ವಲ್ಪ ಬೆನ್ನು ಕೂರಿಸ್ಕೊಂಡು ಕುತ್ಕೊಂಡಿದ್ದೀರಲ್ಲ, ವಿವೇಕಾನಂದ ಪುಸ್ತಕ ಓದಿದ್ರೆ ನಿಮಗೆ ಕುತ್ಕೋಬೇಕಂತ ಅನ್ಸದೇ ಇಲ್ಲ. ಅದು ಸ್ಟ್ರೆಂತ್ ಆಫ್ ವಿವೇಕಾನಂದ. ಶಿಕ್ಷಕರಾದವರು ಯಾಕೆ ನೀವು ಶಿಕ್ಷಕರಾಗ್ತಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೊಲಂಬೋ ಟು ಅಲ್ಮೋರಾ ಅಂತಕ್ಕಂಥ ಒಂದು ಪುಸ್ತಕ ಇದೆ, ಅದು ನೋಡ್ಬೇಕು. ಇಲ್ಲ ಅದು ಇಷ್ಟು ದೊಡ್ಡ ಪುಸ್ತಕ ಇದೆ, ಅದು ಓದಕ್ಕಂತ ತೊಂದರೆ ಇಲ್ಲ. ಚಿಂತನ ಚಿಲುಮೆ ಅಂತ ಒಂದು ಪುಸ್ತಕ ಇದೆ, ಚಿಂತನ ಚಿಲುಮೆ ಬಹುಶಃ ಅಂತಿದೆ. ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಪ್ರತಿನಿತ್ಯ ನಾನು ಚಾಲೆಂಜ್ ಮಾಡ್ತೀನಿ. ಅಂದ್ರೆ ನಾನು ಎಷ್ಟು ಕಷ್ಟ ಸಂದರ್ಭಗಳಲ್ಲಿ ಬಂದಾಗ ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇದ್ದಲ್ಲ, ಅದು ಒಂದು ಪುಸ್ತಕ ಚೈತನ್ಯ ಚಿಲುಮೆ ಅಂತಕ್ಕಂಥ ಪುಸ್ತಕ. ಒಂದು ಪೂರ್ತಿ ಓದಲಿಕ್ಕೆ ನಿಮ್ಮದು 25-30 ನಿಮಿಷ ಬೇಕಾಗ್ಬೋದು. ಅದರಲ್ಲೂ ಚಾಪ್ಟರ್ ವೈಸ್ ಇದೆ. ನಿಮಗೆ ಏನಾದ್ರು ತೊಂದರೆ ಆದಾಗ, ನಿಮಗೇನೋ ಶಕ್ತಿ ಇಲ್ಲ, ನನಗೇನೋ ಬೋರ್ ಆಗ್ತಿದೆ ಅಂತ ಹೇಳಿದಾಗ ಅದೊಂದು ಪುಸ್ತಕ ಓದಿರಿ. ಬೆಳಿಗ್ಗೆ ಎದ್ದು ಮುಖ ತಗೊಂಡು ಆ ಪುಸ್ತಕ ಓದಿ ನಿಮ್ಮ ದಿನನಿತ್ಯದ ಜೀವನ ಬೇರೆ ಕೆಲಸಗಳನ್ನು ಮಾಡಕ್ಕೆ ಶುರು ಮಾಡಿ. ಅವಾಗ ಗೊತ್ತಾಗ್ತದೆ ಆ ಚೈತನ್ಯ ಚಿಲುಮೆ ಅಂತಕ್ಕಂಥ ಪುಸ್ತಕದಲ್ಲಿ ಏನಿದೆ, ಅದು ಏನು, ಅದು ಉಪನಿಷತ್ತುಗಳ ಸಾರ. ಉಪನಿಷತ್ತುಗಳಲ್ಲಿ ಒಬ್ಬ ಮನುಷ್ಯನ ಧ್ಯೇಯೋದ್ದೇಶ, ನಮ್ಮಲ್ಲಿ